ಮುಗಿಸ್ಕೊಂಡು ಬಂದಂತಾಯ್ತು ತಮ್ಮ. ಹೌದು ಹೌದು ನೋಡು ನನ್ನಕ್ಕ. ನಾಳೆಗೆ ಗುರು ಬರ್ತಾನ, 7 ಜಲ್ಲದ ಹೋ ಬರ್ತಾವ, ಶಿವನ ಸದರ ಬರ್ತಾವ ತಮ್ಮ. ಹೌದು ತಮ್ಮ ನಿನ್ನ ಮಂಡಿ ಮಾಷವ, ಮಂಡಿ ಎರಿತೀನಿ, ಮಂಡಿ ಎರ್ಕೋಬಾರತ್ತಮ್ಮ. ಏನು ನನ್ನಕ್ಕ? ತಮ್ಮ ಭೀರಣ್ಣ, ನನಗ ನೀನು ಎಂತ ಸಿತಾಳದಿಂದ ಮಂಡಿ ಏರಿತೀಯಕ್ಕ? ತಮ್ಮ ಭೀರಣ್ಣ, ಅಕ್ಕ ನನಗೆ ಹಾಲಿ ಹಳ್ಳದ ಶೀತಾಳಾದರೂ ತಂದು ನಿನ್ನ ಮಂಡಿ ಎರಿತೀನಿ, ಮಂಡಿ ಎರ್ಕೋಬಾರ ಭೀರಣ್ಣ. ಏನು ನನ್ನಕ್ಕ? ಹೇಳತ್ತಮ್ಮ, ಈ ಹಾಲಿ ಹಳ್ಳದ ಸಿತಾಳದಿಂದಾದ್ರೂ ಕೂಡ ನಾನು ಮಂಡಿ ಎರಿಯುವುದಿಲ್ಲ ನೋಡಕ್ಕ. ತಮ್ಮ ಭೀರಣ್ಣ, ಹೇಳು ನನ್ನಕ್ಕ. ನಿನಗೆ ಕೆರೆಯ ಶೀತಾಳಾದರೂ ತಂದು ನಿನ್ನ ಮಂಡಿ ಎರಿತೀನಿ, ಮಂಡಿ ಎರ್ಕೋಬಾರ ಭೀರಣ್ಣ. ಅಕ್ಕ ಕೆರೆಯ ಸಿತಾಳದಿಂದಾದ್ರೂ ಕೂಡ ನಾನು ಮಂಡಿ ಎರಿಯುವುದಿಲ್ಲ ನೋಡಕ್ಕ. ತಮ್ಮ ಭೀರಣ್ಣ, ಅಕ್ಕ ನಿನಗೆ ಹೊಳೆಯ ಶೀತಾಳಾದರೂ ತಂದು ನಿನ್ನ ಮಂಡಿ ಎರಿತೀನಿ, ಮಂಡಿ ಎರ್ಕೋಬಾರ ಭೀರಣ್ಣ. ಅಕ್ಕ ಹೇಳತ್ತಮ್ಮ, ಈ ಹೊಳೆಯ ಸಿತಾಳದಿಂದಾದ್ರೂ ಕೂಡ ನಾನು ಮಂಡಿ ಎರಿಯುವುದಿಲ್ಲ ನೋಡಕ್ಕ. ತಮ್ಮ ಭೀರಣ್ಣ, ಅಕ್ಕ ನಿನಗೆ ಸಮುದ್ರ ಶೀತಾಳಾದರೂ ತಂದು ನಿನ್ನ ಮಂಡಿ ಎರಿತೀನಿ, ಮಂಡಿ ಎರ್ಕೋಬಾರ ಭೀರಣ್ಣ. ಅಕ್ಕ ಹೇಳತ್ತಮ್ಮ, ಸಮುದ್ರ ಸಿತಾಳ ತಂದ್ರು ನಾನು ಮಂಡಿ ಎರಿಯುವುದಿಲ್ಲ, ಸಾಗರ ಸಿತಾಳ ತಂದ್ರು ನಾನು ಮಂಡಿ ಎರಿಯುವುದಿಲ್ಲ ನೋಡಕ್ಕ. ಮತ್ತೆಂತ ನೀ ಸೀತಾಳೆಂತ ಮಂಡಿ ಎರಿತು ಭೀರಣ್ಣ. ಏನು ನನ್ನಕ್ಕ? ಹೇಳತ್ತಮ್ಮ, ನೀನು ಹಠ ಮಾಡಿ ತಂದಿರ್ತಕ್ಕಂಥ ಬಂಗಾರ ಜರ್ತಾರ ಸೈರಿ ಒಯ್ದು ಮನೆಯ ಮಾಡಿಗೆ ಮೇಲೆ ಹಾಕು. ಹೌದು ಹೌದು ತಮ್ಮ. ಸಬ್ಬನ ಸೌರಾತ್ರಿ ಒಳಗ ಗಂಗೆ ಗಾಳಿ ಬೀಸ್ತದ ಮತ್ತು ಹರಿಶ್ಚಂದ್ರನ ಗಾಳಿ ಬೀಸ್ತದ. ಹೌದು ಹೌದು ತಮ್ಮ. ಆ ಹರಿಶ್ಚಂದ್ರನ ಗಾಳಿ ಒಳಗ ಇಬ್ಬಾನಿ ನೀರು ಬೀಳ್ತದೆ ನೋಡಕ್ಕ. ಹೌದು ಹೌದೇನು ತಮ್ಮ. ಆ ಇಬ್ಬಾನಿ ನೀರು ಹಿಡಿದು ನನ್ನ ಮಂಡಿ ಎರಿಬೇಕು ನನ್ನಕ್ಕ. ಹೇಳು ತಮ್ಮ ಭೀರಣ್ಣ, ಹೇಳು ನನ್ನಕ್ಕ. ನಿನ್ನ ಆಶೆಯಂತೆ ನನ್ನ ಬಂಗಾರ ಜರ್ತಾರ ಮಗ್ಗೆ ಕುಪ್ಪಸ ಒಯ್ದು ಮೇಲೆ ಕುಂಬಿ ಮೇಲೆ ಹಾಕಿ ಹೌದ್ ಆ ಗಂಗೆ ಗಾಳಿಗೆ ಮತ್ತು ಹರಿಶ್ಚಂದ್ರ ಗಾಳಿಗೆ ಬಿದ್ದಿರ್ತಕ್ಕಂಥ ಇಬ್ಬಾನಿ ನೀರನ್ನು ತಂದು ನಿನ್ನ ಮಂಡಿ ಎರಿತೀನಿ, ಮಂಡಿ ಎರ್ಕೋಬಾರ ಭೀರಣ್ಣ. ಆದರಾಗಲಿ ನನ್ನಕ್ಕ. ಆದ್ರೂ ಆಗಲಿ ತಮ್ಮ, ನಿನ್ನ ಮಂಡಿ ಎರೆದಂತಾಯ್ತು. ಹೌದು ಮನೆಗೆ ನಾಳೆಗೆ ಗುರು ರೇವಣ ಸಿದ್ಧ ಬರ್ತಾನ, ಪಟ್ಟದ ಪರಮಾನಂದ ಬರ್ತಾನ, ಹೊಟ್ಟೆ ಮನಿಯೊಳಗ ಕಾಣಲಾಗೇನ ತಮ್ಮ. ಏನು ನನ್ನಕ್ಕ? ಪಟ್ಟದ ಪರಮಾನಂದಗ ಗುರು ರೇವಣ ಸಿದ್ಧಗ ಭಂಡಾರ ಕೊಟ್ಟು ಬಾರ ತಮ್ಮ. ಅಕ್ಕ ಹೇಳತ್ತಮ್ಮ, ಜಗದ್ಗುರು ರೇವಣ ಸಿದ್ಧರಿಗಾದ್ರೂ ನಾನು ಶೀಘ್ರವೇ ಹೋಗಿ ಕರೆದುಕೊಂಡು ಬರ್ತೀನಿ, ಪಟ್ಟದ ಪರಮಾನಂದರಿಗಾದ್ರೂ ನಾನು ಕರೆದುಕೊಂಡು ಬರ್ತೀನಿ ನನ್ನಕ್ಕ. ಆದರಾಗಲಿ ತಮ್ಮ, ಹೋಗಿ ಶೀಘ್ರದಲ್ಲಿ ಕರ್ಕೊಂಡು ಬಾ ತಮ್ಮ. ಆಗಲಿ ಅಕ್ಕ. ಹೋಗಿ ಬಾ ತಮ್ಮ. ಏನು ತಮ್ಮ ಭೀರಣ್ಣ? ಏನು ತಮ್ಮ? ಹೇಳ ನನ್ನ ಅಕ್ಕನ ಮಹಯಮ್ಮ ದೇವಿ ನನಗೊಂದ ಮಾತ ಹೇಳ್ಯಾವ ತಮ್ಮ. ಏನಂತ ಹೇಳಿದ್ರಣ? ಏನು ತಮ್ಮ? ಮನೆಯೊಳಗೆ ಪಟ್ಟದ ಪರಮಾನಂದ ಕಾಣಲಾಗ್ಯಾನ, ಜಗತ್ತರು ರೇವಣ ಸಿದ್ಧರು ಕಾಣಲಾಗ್ಯಾರ. ಹೌದಲ್ಲಣ್ಣ. ಆ ಜಗತ್ತರು ರೇವಣ ಸಿದ್ಧರಿಗೆ ಹೋಗಿ ಕರೆದುಕೊಂಡು ನಾವು ಹಬ್ಬ ಮಾಡ್ಬೇಕಾಗ್ಯದ ತಮ್ಮ. ಆ ಜಗತ್ತರು ರೇವಣ ಸಿದ್ಧರು ಎಲ್ಲಿರ್ದಾದ್ರೆ ನಾವು ಹೋಗಿ ನೋಡಿಕೊಂಡ ಬಾರತ್ತಮ್ಮ. ಅಣ್ಣ ತಮ್ಮ, ಇನ್ನ ಜಗತ್ತೂರು ರೇವಣ ಸಿದ್ಧರಿಗೆ ಹೋಗಿ ಹುಡುಕಾಡ್ಕೊಂಡ್ ಬರ್ಬೇಕಣ್ಣ. ಹುಡುಕಿಕೊಂಡು ಬರಬೇಕು ತಮ್ಮ. ಆದ್ರೆ ಹೋಗಿ ಹುಡುಕಾಡ್ಕೊಂಡು ಬರ್ತೀನಿ. ಹೌದು, ಹೋಗಿ ಬರ್ತೀನಿ ಅಣ್ಣ. ಹೋಗಿ ಬಾರಪ್ಪ. ಅಣ್ಣ ಹೇಳು ತಮ್ಮ. ಅಣ್ಣ ಹೇಳಪ್ಪ. ಇದು ಯಾಕಂದ್ರೆ ಗುಡ್ಡ ಸಾಣ ಅನ್ಸಗತ್ತೆ, ಕಲ್ಲನ್ನು ಗುಡ್ಡ ಕಾಣಗತ್ತ ನನಗ. ಹೋಗಿ ಬಾರಪ್ಪ, ಗುಡ್ಡದ ಮೇಲಾದ್ರು ಹೋಗಿ ಬರ್ಲಿ ಅಣ್ಣ. ಹೋಗಿ ಬಾ, ಹೋಗಿ ಬಾ. ಹೋಗಿ ಬರ್ತೀನಿ ನೋಡಿ ಈಗ. ಹಾ ಇಲ್ಲ ನೋಡಿ ಗುಡ್ಡ. ಅಣ್ಣ ಈ ಗುಡ್ಡದ ಮೇಲೆ ತಾಕತ್ತಿಲ್ಲಪ್ಪ. ಹೇಳುತ್ತಮ್ಮ. ಇದು ಯಾಕೋ ಹತ್ತಿರ ಕಾಣಾಗತ್ತ ಗುಡ್ಡದು. ಅದ್ರದ ಹ್ಞೂ ಅಣ್ಣ, ಒಟ್ಟ ನಿಂದ್ರನಿಗೆ ಇದು ಗಚ್ಚಿ ನಿಂದ್ರಪ್ಪ ಅದ್ರ ಮ್ಯಾಲ. ನೋಡಿ ಹಿಮನ ಹಾಕಿ ಬಂದು ಹಿಡ್ದಾರ ನನಗ. ಹೌದು ಹೌದು. ಅಣ್ಣ ಹೇಳುತ್ತಮ್ಮ. ಏ ಗುಡ್ಡದ ಮೇಲೆ ಜಗತ್ತೂರು ರೇವಣಿಸಿದ ಕಾಣಲಿಗಾರ. ಹೌದು. ಈ ಮತ್ತೊಂದು ಗುಡ್ಡಕ್ಕೆ ಹೋಗ್ತೀನಣ್ಣ. ಮತ್ತೊಂದು ಗುಡ್ಡದ ಮೇಲೆ ಹೋಗಿ ನೆತ್ತ ಮಾತಾಡುತ್ತಮ್ಮ. ಆಯ್ತಣ್ಣ, ಹೋಗಿ ಬರ್ತೀನಿ ಈಗ. ಹೋಗಿ ಬಾ. ನೋಡಿ ಈಗ ಅದೇ ಅಣ್ಣ. ಹೇಳುತ್ತಮ್ಮ. ಈ ಗುಡ್ಡದಾಗ ಒಮ್ಮೆ ಶಬ್ದ ಕೇಳಿ ಬರ ಆಗ್ತದ. ಹೌದೇನು ತಮ್ಮ? ನೋಡ್ಕೊಂಡ್ ಬರ್ತೀನಿ ತಡಿಯಣ್ಣ. ಹೋಗಿ ಬಾ. ಅಣ್ಣ ಅಣ್ಣ ಕಿಲ್ಲೋಣ ಅಣ್ಣ. ಹೌದು. ಆಕಾರ ಈ ಕಡೆ ನೋಡು ಅಣ್ಣ ಈಗ. ಹೌದೇನು ತಮ್ಮ? ಈಗ ಬಗಲಾಗ ಆಲದ ಮರ ಬಿಟ್ಟವ. ಹೌದು ಹೌದು. ಹಟ್ಟಿ ನೋಡು ಅಣ್ಣ, ಹಟ್ಟಿಲಿ. ಅಣ್ಣ ತಮ್ಮ, ನನಗರ ಏನು ಗೊತ್ತಾಗಲ್ಲ. ಹೌದು. ನೀನೇ ಮಾತಾಡಿಸಿ ಕೇಳೋಣ. ಆದರಾಗಲಿ ತಮ್ಮ, ನಾನು ಮಾತನಾಡಿಸಿ ಕೇಳುವೆನು. ಮಾತಾಡಿಸಿ ಕೇಳೋಣ. ಏನು ತಮ್ಮ? ಜಗತ್ತರು ರೇವಣ ಸಿದ್ಧರಿ ಹಾರಪ್ಪ. ಹೌದಣ್ಣ, ಇದು ತಾನೆ ನಿಂದೆ ಮಾತಾಡಿ ತಪ್ಪಾಯ್ತಣ್ಣ. ತಮ್ಮ, ನಾನು ಮಾತನಾಡಿಸಿ ಕೇಳುವೆನು. ಮಾತಾಡಿಸಿ ಕೇಳೋಣ.
ಯಾವ ಕೊಲ್ಲಿಪಾಗಿ ಸೋಮನಾಥ ಲಿಂಗದೊಳಗೆ ಉದ್ಭವಿಸಿ ಬಂದಿರತಕ್ಕಂಥ ನನ್ನಪ್ಪ ಜಗದಾದಿ ಜಗತ್ತರು ರೇವಣ ಸಿದ್ಧರೇ ನಿಮ್ಮ ಪಾದಕ್ಕೆ ವಂದನೆಗಳು ಗುರುದೇವ. ನಿನಗೆ ಜಯವಾಗಲಿ ಬೀರಣ್ಣ, ಮೇಲೆ ಕೇಳಿ ಬೀರಣ್ಣ. ಆದರೆ ಆಗಲಿ ಗುರುದೇವ. ಗುರುನಾಥ, ಈ ಸಾಮಾನ್ಯ ಮನುಷ್ಯನಲ್ಲ ಬೀರಣ್ಣ. ಹೌದು ಹೌದೇನು ಗುರುದೇವ. ನೀ ಅಲ್ಲಿ ಲೌಗಾಡ ದೇವರು, ಸೋಮಘಾತಕ ದೇವರು, ಕಾಂಜಿಕೋರಿ ದೇವರು, ಉರುಮಾರಿ ಉಗ್ರಗಾಡಿನ ದೇವರ. ಹೌದು ಹೌದೇನು ನಾ ತಂದೆ. ಹಾವಿನ ಗಂಡ ಉರಿಯುವ ಬೆಂಕಿಯ ಕೆಂಡ. ಹೌದು ಬೀರಣ್ಣ. ಗುರುದೇವ. ಚಂದ್ರಗಣ ಗುಂಗುರು ಕುದುರೆ ಬಂಗಾರ ಮೀಸಿ ಹೊನ್ನ ವಂಕಳ ಅಂಗಾಲ ಪದ್ಮ. ಹೌದು ಹೌದೇನು ಗುರುನಾಥ. ಬೀರಣ್ಣ. ಗುರುದೇವ. ಬಾಯಿ ಬಂಕಾಸುರ ನೋಡಿ, ಸೀಗಿ ಸಿಂಕಾಸುರ ನೋಡಿ, ಕೋಳೇಶ್ವರ ದೈತ್ಯನ ಮರ್ತನ ಮಾಡ್ತಕ್ಕಂತ ಬೀರಣ್ಣ. ಗುರುದೇವ. ಬೀರಣ್ಣ. ಗುರುನಾಥ. ನನ್ನ ಬಳಿ ಬಂದ ಕಾರಣ ಏನು ಬೀರಣ್ಣ? ಏನು ಗುರುನಾಥ? ಬೀರಣ್ಣ. ಏನರ ಅಕ್ಕ ಹೊತ್ತ ಹರಿಕೆ 12 ವರ್ಷನಾಯಿತು, 30 ವರ್ಷದ ಮುಡುಪನುಳಿಯಿತು ಗುರುದೇವ. ಹೌದು. ಆ ಕೂಡಿ ಬಂದ ಕಾರಣ ಮಾಡಿ ಬಿಡುವನು ಬೆಳ್ಳಿಯಗಿರಿಗೆ ಹಬ್ಬಕ್ಕೆ ಹೋಗುವನು ನಡೀತಂದೆ ಬೀರಣ್ಣ. ಗುರುನಾಥ. ನಾನು ಬೆಳ್ಳಿಗಿರಿ ಹಬ್ಬಕ್ಕೆ ಬರುತ್ತೇನೆ. ಹೌದು ಗುರುದೇವ. ನನಗೆ ಒಡ್ಡಿ ವಾಲಗ ತರಿಸಬೇಕು, ಒಂದು ಪಲ್ಲಕ್ಕಿ ತರಿಸಬೇಕು, ಸಾಲ ಸತ್ತಿಗೆ ತರಿಸಬೇಕು, ಮೇಲೆ ಕಳಸ ತರಿಸಬೇಕು. ಆದರೆ ಹಾಗಲಿ ಗುರುದೇವ. ಬೀರಣ್ಣ. ಗುರುನಾಥ. ಇದು ಅಲ್ಲದೆ ಹಿರಿಯೊಳಿ ದಂಡಿಮೆ ಗಂಗಸ್ಥಳ ಆಗಬೇಕು. ಹೌದು. ಕುಂಭ ಮೇವಣಿ ಆಗಬೇಕು. ಆಗಲಿ ಗುರುದೇವ. ಊದಿಸುತ್ತ ಬಾರಿಸುತ್ತ ಕರೆದುಕೊಂಡು ಹೋಗಿ. ಹೌದು. ಹಸಿ ಜಗಲಿ ಮೇಲೆ ಖುಷಿಯಿಂದ ನನಗೆ ಜಾಡಿಗಂಬಳಿ ಹೊಚ್ಚಬೇಕು ಬೀರಣ್ಣ. ಆದರೆ ಆಗಲಿ ಗುರುದೇವ. ಬೀರಣ್ಣ. ಗುರುನಾಥ. ನನ್ನ ಹಿಂದೆ 700 ಸಿದ್ಧರ ಗಳಂಗ್ರ ಹೊಂಟೈತಿ. ಹೌದೇನು ತಂದೆ. ಆ ಸಿದ್ಧರಿಗೆ ಅನ್ನ ಪ್ರಸಾದವನ್ನು ಮಾಡಿಸಬೇಕು ಬೀರಣ್ಣ. ಆದರಾಗಲಿ ಗುರುದೇವ. ಬೀರಣ್ಣ. ಗುರುನಾಥ. ಅಲ್ಲವೇ? ಹೌದು. ನನ್ನ ಜೋಳಿಗೆ ದೊಡ್ಡದ, ನನ್ನ ಹೊಟ್ಟಿ ದೊಡ್ಡದ. ಹೌದು ಹೌದೇನು ತಂದೆ. ನನ್ನ ಜೋಳಿಗೆಗೆ ಅವಳ ಮುತ್ತ ರತ್ನ ವಜ್ರ ಒಳಿರುಗಳನ್ನು ನನ್ನ ಜೋಳಿಗೆಗೆ ಹಾಕಬೇಕು ಬೀರಣ್ಣ. ಆದರಾಗಲಿ ಗುರುದೇವ. ಇಷ್ಟು ಮಾಡಿದ್ರೆ ನಾನು ಹಬ್ಬಕ್ಕೆ ಬರುತ್ತೇನೆ ಬೀರಣ್ಣ. ಆದರಾಗಲಿ ಹೋಗುವುದು ನಡೀತಂದೆ. ನಡಿ ಬೀರಣ್ಣ, ಹೋಗೋಣ ಹಬ್ಬಕ್ಕ. ಹೌದು. ಅಣ್ಣ ಹೇಳು ತಮ್ಮ. ಗುರು ಹೇಳಿದೆಲ್ಲ ಹೋ ಹೋ ಅಂದಪ್ಪ ನೀಲ್ಲ. ಹೌದು ತಮ್ಮ. ನನಗೆ ಯಾಕೋ ಇದು ಸಂಶಯ ಬರತ್ತ ಅಣ್ಣ. ಯಾಕ ತಮ್ಮ? ಅಣ್ಣ ತಮ್ಮ ಅವ್ರು ಹೇಳಿದಲ್ಲ ನೀವು ಹೋ ಅಂದಿ, ನಿನ್ನ ಕೈ ನೀರು ಇಲ್ಲತ್ತೀನಿ ನಾನು. ಏನು ತಮ್ಮ? ಹೌದು. ನನ್ನ ಗುರುನಾಥನ ಹೊಟ್ಟೆ ದೊಡ್ಡದ ಮತ್ತು ಜೋಳಿಗೆ ದೊಡ್ಡದ. ಹೌದೌದು, ಕರೆನ ನೋಡಿರಿ, ಹೊಟ್ಟೆ ನೋಡಿರಿ. ಹೌದಲ್ಲಪ್ಪ. ಆ ಹೊಟ್ಟೆ ದೊಡ್ಡದಿದ್ದಂಗ ಗುರುನಾಥನ ಶಕ್ತಿ ಬಹಳ ದೊಡ್ಡದ ತಮ್ಮ. ಹೌದು. ಆ ಗುರುವಿನ ಆಶೀರ್ವಾದ ನನ್ನ ಮೇಲೆ ಸದಾ ಇದ್ದರ ಗುರು ಬೇಡಿದ ತಂದ ಮಾಡ್ಲಿಕ್ಕೆ ನಮಗೆ ಏನಕ್ಕಮ್ಮ ಆದ ತಮ್ಮ. ಹೌದಣ್ಣ, ಹೌದಣ್ಣ. ಹೌದಲ್ಲ. ಹೌದು. ಜಗತ್ರು ರೇವಣ ಸಿದ್ಧರ ನಾವು ಕರೆದುಕೊಂಡು ಹೋಗೋಣ. ನಡಿಯೋಣ ಹಬ್ಬಕ್ಕೆ ಕರ್ಕೊಂಡು ಹೋಗೋಣ. ಇನ್ನು ಪಟ್ಟದ ಪರಮಾನಂದರ ಹತ್ತಿರ ಆದ್ರೂ ಹೋಗೋಣ ನಡೀತಮ್ಮ. ನಡಿಯೋಣ ಹಬ್ಬಕ್ಕೆ ಪಟ್ಟದ ಪರಮಾನಂದ ಕರ್ಕೊಂಡು ಬರೋಣ. ನಡೀತಮ್ಮ ಹೋಗೋಣ. ನಡಿಯೋಣ. ನಮೋ ನಮ್ಮ ಪಟ್ಟದ ಪರಮಾನಂದರೇ ನಿಮ್ಮ ಪಾದಕ್ಕೆ ವಂದನೆಗಳು ಗುರುದೇವ. ಆಗಲಿ ಗುರುದೇವ. ನನ್ನ ಕಡೆ ಬಂದ ಕಾರಣ ಹೇಳು ಬೀರಣ್ಣ. ಏನು ಗುರುನಾಥ? ಬೀರಣ್ಣ. ನನ್ನ ಅಕ್ಕ ಹೊತ್ತ ಹರಿಕೆ 12 ವರ್ಷನಾಯಿತು, 30 ವರ್ಷದ ಮುಡುಪನುಳದಾವ ಗುರುದೇವ. ಹೌದು ಬೀರಣ್ಣ. ಆ ಕೂಡಿ ಬಂದ ಕಾರಣ ಮಾಡಿ ಬಿಡುವನು ಬೆಳ್ಳಿಯಗಿರಿಗೆ ಹಬ್ಬಕ್ಕೆ ಹೋಗುನು ನಡಿ ಗುರುದೇವ. ಬೆಳ್ಳಿಗಿರಿ ಹಬ್ಬಕ್ಕೆ ಬರೋದಕ್ಕೆ ಆದ್ರೆ ಬೀರಣ್ಣ. ಗುರುದೇವ. ನಾನು ಸಾಹಿತ್ಯಗಳದು ಬೀರಣ್ಣ. ಹೇಳು ಗುರುನಾಥ. ನನಗೆ ಹುಟ್ಟಗಂಬಳಿ ಒಚ್ಚಬೇಕು, ಕಟ್ಟ ಮೀಸಲು ಹಿಡಿಯಬೇಕು ಬೀರಣ್ಣ. ಆದರೆ ಆಗಲಿ ಗುರುದೇವ. ಶಿವನ ಸದರ ತರಿಸಬೇಕು, ಕೈಲಾಸದಿಂದ ಉಮಾಲಿಗಳನ್ನು ತರಿಸಬೇಕು ಬೀರಣ್ಣ. ಆದರೆ ಆಗಲಿ ಗುರುದೇವ. ಅಂದರೆ ನಿನ್ನ ಹಬ್ಬಕ್ಕೆ ಬರುತ್ತೇನೆ ಬೀರಣ್ಣ. ಏನು ಗುರುನಾಥ? ಬೀರಣ್ಣ. ನಿನ್ನ ಆಸೆಯಂತೆ ನಿನಗೆ ಹೊಟ್ಟ ಗೊಂಬಳಿ ತರುತ್ತೇನೆ, ಕಟ್ಟ ಮೀಸಲು ಹಿಡಿಯುತ್ತೇನೆ. ಹೌದು ಬೀರಣ್ಣ. ಶಿವನ ಸದರ ತರಿಸುತ್ತೇನೆ, ಕೈಲಾಸದಿಂದ ಹುಮಾಲಿಗಳನ್ನು ತರಿಸುತ್ತೇನೆ ಗುರುದೇವ. ಹೌದು ಬೀರಣ್ಣ. ನನ್ನ ಅಕ್ಕ ಬೇಡಿಕೊಂಡ ಹರಿಕೆ ಮುಟ್ಟಿಸುವುದಕ್ಕ ನೀನು ಬೆಳ್ಳಿಯಗಿರಿಗೆ ಮಾಡಿ ಬರಬೇಕು ಗುರುದೇವ. ನಡಿ ಬೀರಣ್ಣ ಹೋಗ. ನಡಿ ಗುರುನಾಥ ಹೋಗೋಣ. ಯಾವ ನನ್ನಪ್ಪ ಜಗದಾದಿ ಜಗತ್ರು ರೇವಣ ಸಿದ್ಧರು ಪಟ್ಟದ ಪರಮಾನಂದರು ನನ್ನ ಅಕ್ಕ ಬೇಡಿಕೊಂಡ ಹರಿಕೆ ಮುಟ್ಟಿಸುವುದಕ್ಕ ಬೆಳ್ಳಿಯಗಿರಿಗೆ ಮಾಡಿ ಬರ್ಲಾಕತ್ತಾರ. ಆ ಬರುವಂತ ಸಂದರ್ಭದೊಳಗೆ ರೇವಣ ಸಿದ್ಧನ ಹತ್ತಿರ ಒಂದು 8 ಕಾಲಿನ ಜೋಳಿಗೆ ಅದ. ಆ ಜೋಳಿಗೆಯನ್ನ ತಗೊಂಡು ಭಿಕ್ಷೆಯನ್ನು ಬೇಡುತ್ತಾ ಬೆಳ್ಳಿಯಗಿರಿಗೆ ಬರ್ತಾರ. ನಿಮ್ಮ ಬಳಿ ಭಕ್ತಿ ಇದ್ದಂತ ಕಾಣಿಕೆನ ಗುರುನಾಥನ ಜೋಳಿಗೆ ನೀಡ್ರಿ. ಬೇರೆಯವರ ಮನೆಯೊಳಗೆ ಬಂದಾಕರೆ ಮಾಯಮ್ಮದೇವಿ ಕುಟ್ಟುವುದು, ಬೀಸುವುದು, ಮಜ್ಜಿಗೆ ಮಾಡುವುದು, ತಮ್ಮನ ಮೇಲೆ ಯಾವ ತರನಾಗಿ ವರ್ಣನೆ ಮಾಡಿ ಹಾಡುವಂತ ಕಾರ್ಯಕ್ರಮ ಬಹಳ ಸುಂದರವಾಗುತ್ತ ಕಾರ್ಯಕ್ರಮ ಮುಂದದ. ದಯಮಾಡಿ ಶಾಂತಿಯುತ ಕುತ್ಕೊಂಡು ಆ ಭಕ್ತಿ ಕಾಣಿಕೆಯ ಜೋಳಿಗೆ ನೀಡಬೇಕಾಗಿತ್ತು ತಮ್ಮಲ್ಲಿ ವಿನಂತಿ. ಸಭಾ ಬಹಳ ಶಾಂತತೆಯನ್ನು ಕಾಪಾಡಬೇಕು. ಇಲ್ಲಿ ಸಂಜೀವರಿ ಬಹಳ ಸುಂದರವಾದಂತಹ ಬಹಳ ಶಾಂತದಿಂದ ಇಲ್ಲಿ ಸಾಗಿ ಬಂತು. ಜಗದ್ಗುರು ರೇವಣಸಿದ್ದ ತನ್ನ ಲಿಂಗ ಜೀವನ ದೇವರ ಮನೆಗೆ ತನ್ನ ಜೋಗಿಯನ್ನು ತೆಗೆದು ಹುಟ್ಟಿದ್ದಾನೆ.
ಎಲ್ಲಾ ಭಕ್ತರಿಗಳು ಬಹಳ ಕತ್ತಲ ಮಾಡಾರೆ ತಮ್ಮ ಇದ್ದಾನೆ ಅಂತ ತಾನೇ ಬರ್ತಾರ ಅವರು ಅವರ ಇದ್ದಟ್ಟು ಬೇಡಿಕೆಯನ್ನ ಭಿಕ್ಷೆ ನೀಡಬೇಕಂತ ಏನಂತ ಕೇಳ್ಬೇಕು.
ಆರತಿ ಗುಡ್ಡ ರೇವಣ ಸಿದ್ಧ ಭಿಕ್ಷಾ ನೀಡಿರೋ ಭಿಕ್ಷಾ ನೀಡರೋ ಗುರುವಿಗೆ ಭಿಕ್ಷಾ ನೀಡರೋ ಗುರುವಿಗೆ ಭಿಕ್ಷಾ ನೀಡರೋ ಆರತಿ ಗುಡ್ಡ ರೇವಣ ಸಿದ್ಧ ಭಿಕ್ಷಾ ನೀಡರೋ ಆರತಿ ಗುಡ್ಡ ರೇವಣ ಸಿದ್ಧ ಭಿಕ್ಷಾ ನೀಡರೋ ಭಿಕ್ಷಾ ನೀಡಿರೋ ಓ ಭಿಕ್ಷಾ ನೀಡಿರೋ ಬಿತ್ತದು ಬಿತ್ತು ಬಿತ್ತಾವು ಹಲೋ 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 ಹಿರಿಯಾರು ಕೂಡ ತಮ್ಮಾರು ಕೂಡರವರು ಗುರು ಹಿರಿಯಾರು ಕೂಡರು ತಮ್ಮಾರು ಕೂಡರವರು ಗುರು ಹಿರಿಯಾರು ಕೂಡರು ಗುರುವ ಹಿರಿಯರು ಕೂಡರವರು ಹೋಮ ಎಬ್ಸುತ್ತಾರೇನೋ ಸಿದ್ಧಾಗೋ ಕಳಸ ಬೆಳಗುತ್ತಾಳೇನೋ ಪಟ್ಟದ ಬರಲು ಲಿಂಗಾಗ ಕಳಸ ಬೆಳಗುತ್ತಾಳೇನೋ ಲಿಂಗ ವೀರಣ ದೇವರಿಗೆ ಕಳಸ ಬೆಳಗುತ್ತಾಳೇನೋ ದೇವರಿಗೆ ಬಪ್ಪಣ್ಣಗ ಕಳಸ ಬೆಳಗುತ್ತಾಳೇನೋ ಲಿಂಗ ವೀರಣ ದೇವರಿಗೆ ಕಳಸ ಬೆಳಗುತ್ತಾಳೇನೋ ಬಂದ ಹಿರಿಯರಿಗೆ ಕಳಸ ಬೆಳಗುತ್ತಾಳೇನೋ ಅಕ್ಕ ನೆಲಮಾಯವ್ವನೋ ಅಂದಿರ್ಕ ಬೆಳಗುತ್ತಾಳೇನೋ ಅಕ್ಕ ನೆಲಮಾಯವ್ವನೋ ಅಂದಿರ್ಕ ಬೆಳಗುತ್ತಾಳೇನೋ
ಮಾಯವ ನಿತ್ತ ಸೂರ್ಯನ ಬೆಳಗ್ಯಾಳು ನನ್ನ ಅಕ್ಕ ಮಾಯವ್ವ ಸುತ್ತ ಬೆಳಗುತ್ತಾಳೇನು